ಹಾಯ್ ಫ್ರೆಂಡ್ಸ್, ನಾನು ವೇದಾವತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನವಣೆಯಲ್ಲಿ ಕಿಚಡಿ ಮಾಡ್ತಾ ಇದ್ದೀನಿ. ಅದರಲ್ಲೂ ಅವರೆಕಾಳು ಜೊತೆಗೆ ವೆಜಿಟೇಬಲ್ಸ್ ಹಾಕಿ ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಡಿನ್ನರಿಗೆ ಈ ತಿಂಡಿನ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಈ ಕಿಚಡಿ ಜೊತೆಗೆ ಮೊಸರು ಸಲಾಡ್ ಅಥವಾ ಚಟ್ನಿ ಹಾಕೊಂಡು ತಿನ್ನೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಫಸ್ಟ್ ನಾನು ಇಲ್ಲಿ ಕಿಚಡಿನ ಕುಕ್ಕರ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆನ ಬಿಸಿ ಆದ್ಮೇಲೆ ಜೀರಿಗೆ ಹಾಕೊಳ್ತೀನಿ. ಜೀರಿಗೆ ಸಿಡಿದ ಮೇಲೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಒಣಮೆಣಸಿನ್ಕಾಯಿ ಬಂದ್ಬಿಟ್ಟು 3 ಹಾಕೊಳ್ತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಅಷ್ಟೇ ಹಾಕೊಳ್ತಾ ಇದ್ದೀನಿ. ಅದನ್ನ ಸ್ವಲ್ಪ ಉದ್ದ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಜೊತೆಗೆ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಬಂದ್ಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ 2 ಹಾಕೊಂಡಿದ್ದೀನಿ. ಅದನ್ನ ಸಣ್ಣ ಕಟ್ ಮಾಡಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಈಗ ಶುಂಠಿ ಹಾಕೊಳ್ಳೋಣ. ಶುಂಠಿನ ಸ್ವಲ್ಪ ಸಣ್ಣಕ್ಕೆ ಜಜ್ಬಿಟ್ಟು 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಅದನ್ನ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಲ್ಲ. ಈ ನವಣೆ ದಾಲ್ ಕಿಚಡಿಗೆ ಏನೇ ಒಗ್ಗರಣೆ ಹಾಕೊಂಡ್ರು ಅದನ್ನೆಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ತಾ ಹೋಗ್ತೀನಿ. ಇಲ್ಲಿ ದಾಲ್ ಕಿಚಡಿಗೆ ಕುಕ್ಕರ್ನ ಸ್ವಲ್ಪ ದೊಡ್ಡದು ತಗೊಳ್ಬೇಕಾಗುತ್ತೆ. ಏಕೆಂದ್ರೆ ಇಲ್ಲಿ ನೀರು, ತರಕಾರಿ, ನವಣೆ ಎಲ್ಲ ಹಾಕೋದ್ರಿಂದ ಜಾಸ್ತಿ ಹಿಡಿಯುತ್ತೆ. ಈಗ ತರಕಾರಿ ಹಾಕೊಳ್ಳೋಣ. ಇಲ್ಲಿ ತರಕಾರಿ ಬಂದ್ಬಿಟ್ಟು ಬೀನ್ಸ್ ಹಾಕೊಳ್ತಾ ಇದ್ದೀನಿ. ಬೀನ್ಸ್ನ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ. ಆಮೇಲೆ ಅವರೆಕಾಳು ಹಾಕೊಳ್ತಾ ಇದ್ದೀನಿ. ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಹಾಕೊಳ್ತಾ ಇದ್ದೀನಿ. ಈಗ ಇವನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆಲೆ ಬೇಯಿಸ್ಕೊಳ್ಳೋಣ. ಈಗ ಟೊಮೊಟೊ ಹಾಕೊಳ್ಳೋಣ. ಇಲ್ಲಿ ಟೊಮೊಟೊ ಬಂದ್ಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ 2 ತಗೊಂಡಿದ್ದೀನಿ. ಅದನ್ನ ಸಣ್ಣ ಕಟ್ ಮಾಡಿ ಹಾಕೊಂಡು ತರಕಾರಿ ಜೊತೆ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ತೀನಿ. ಅಂದ್ರೆ ಟೊಮೊಟೊ ತರಕಾರಿ ಏನಿದೆ 3 ಇಂದ 4 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ತೀನಿ. ಈಗ ಅರಿಶಿನ ಪುಡಿ ಹಾಕೊಳ್ಳೋಣ. ಅರಿಶಿನ ಪುಡಿ ಬಂದ್ಬಿಟ್ಟು ಇಲ್ಲಿ ಸಣ್ಣ ಸ್ಪೂನ್ ಅಲ್ಲಿ 1 ಸ್ಪೂನ್ ಅಷ್ಟು ಹಾಕೊಳ್ತೀನಿ. ಹಾಗೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ ಸೊಪ್ಪು ಹಾಕೊಳ್ಳೋಣ. ಸೊಪ್ಪು ಬಂದ್ಬಿಟ್ಟು ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ಈ ಸೊಪ್ಪುಗಳ ಜೊತೆಗೆ ಪುದೀನ ಸೊಪ್ಪು ಕೂಡ ಹಾಕೊಳ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಈ ಸೊಪ್ಪು ಏನಿದೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ನವಣೆ ಹಾಕೊಳ್ಳೋಣ. ಇಲ್ಲಿ ನವಣೆ ಬಂದ್ಬಿಟ್ಟು 3/4 ಲೋಟ ಅಷ್ಟು ತಗೊಂಡಿದ್ದೀನಿ. ಇಲ್ಲಿ ನವಣೆ ಬದಲಿಗೆ ಆರ್ಕ ಕೂಡ ಹಾಕೊಳ್ಬಹುದು ಅಥವಾ ಈ ತರ ಮಿಲೆಟ್ಸ್ ಏನಿದೆ ಅದನ್ನು ಕೂಡ ಹಾಕೊಳ್ಬಹುದು. ಈಗ ಈ ನವಣೆ ಜೊತೆಗೆ ಹೆಸರು ಬೇಳೆ ಹಾಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಬಂದ್ಬಿಟ್ಟು 1/4 ಕಪ್ ಅಷ್ಟು ತಗೊಂಡಿದ್ದೀನಿ. ಈಗ ಇವೆರಡನ್ನು ನೀರಲ್ಲಿ 2 ಸಲ ವಾಶ್ ಮಾಡಿ ಹಾಕೊಳ್ತೀನಿ. ಆಕ್ಚುಲಿ ಇಲ್ಲಿ ಮಾಡ್ತಿರುವಂತಹ ದಾಲ್ ಕಿಚಡಿ ಏನಿದೆ ಇದು 3 ಇಂದ 4 ಜನಕ್ಕಾಗಷ್ಟು ಆಗುತ್ತೆ. ಯಾಕೆಂದ್ರೆ ಇಲ್ಲಿ ತರಕಾರಿ, ಸೊಪ್ಪು, ಬೇಳೆ ಮತ್ತೆ ನವಣೆ ಹಾಕಿ ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿ ಏನಿದ್ರೆ ಜಾಸ್ತಿ ಆಗುತ್ತೆ. ಈಗ ಒಗ್ಗರಣೆ ಜೊತೆಗೆ ಇದನ್ನ ಹಾಕೊಳ್ತೀನಿ. ಅಂದ್ರೆ ನವಣೆ ಮತ್ತೆ ಹೆಸರು ಬೇಳೆ ಏನಿದೆ ಅದನ್ನ ಹಾಕೊಳ್ತಾ ಇದ್ದೀನಿ. ಈಗ ಹಾಕೊಂಡಾದ್ಮೇಲೆ ತರಕಾರಿ ಜೊತೆಗೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನ 2 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ಧನಿಯಾ ಪೌಡರ್ ಹಾಕೊಳ್ಳೋಣ. ಧನಿಯಾ ಪೌಡರ್ ಬಂದ್ಬಿಟ್ಟು 1.5 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ ಗರಂ ಮಸಾಲ ಕೂಡ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಗರಂ ಮಸಾಲ ಬಂದ್ಬಿಟ್ಟು 1 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇವನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಚಿಲ್ಲಿ ಪೌಡ್ರು ಹಾಕೊಳ್ತಾ ಇಲ್ಲ. ಯಾಕೆಂದ್ರೆ ಹಸಿಮೆಣಸಿನ್ಕಾಯಿ ಮತ್ತೆ ಒಣಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಮತ್ತೆ ಖಾರ ಹಾಕಿ ಚಿಲ್ಲಿ ಪೌಡ್ರು ಹಾಕೊಳ್ತಾ ಇಲ್ಲ. ಈಗ ನೀರು ಹಾಕೊಳ್ಳೋಣ. ನೀರು ಬಂದ್ಬಿಟ್ಟು ಇಲ್ಲಿ 4 ಗ್ಲಾಸ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ 1 ಗ್ಲಾಸ್ ಅಷ್ಟು ನವಣೆ ಮತ್ತೆ ಹೆಸರು ಕಾಳು ಹಾಕೊಂಡಿರೋದ್ರಿಂದ ಅದೇ ಗ್ಲಾಸ್ ಅಲ್ಲಿ ಇಲ್ಲಿ 4 ಪಟ್ಟಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ. ಆಮೇಲೆ ಕುಕ್ಕರಿಂಗ್ ಕ್ಯಾಪ್ ಏನಿದೆ ಕ್ಲೋಸ್ ಮಾಡಿಬಿಟ್ಟು 4 ವಿಜಿಲ್ ಕೂಗಿಸ್ತೀನಿ. ಈಗ ವಿಜಿಲ್ ಆರಿದೆ. ಕ್ಯಾಪ್ ಏನಿದೆ ಅದನ್ನ ಓಪನ್ ಮಾಡಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ನವಣೆದು ದಾಲ್ ಕಿಚಡಿ ರೆಡಿ ಆಯಿತು. ಅದರಲ್ಲೂ ಅವರೆಕಾಳು ಜೊತೆಗೆ ವೆಜಿಟೇಬಲ್ಸ್ ಹಾಕಿ ದಾಲ್ ಕಿಚಡಿ ಮಾಡಿರುವಂಥದ್ದು ತುಂಬಾನೇ ಚೆನ್ನಾಗಿರುತ್ತೆ. ಅದರಲ್ಲೂ ಡೈರೆಕ್ಟ್ ಆಗಿ ಕುಕ್ಕರಲ್ಲಿ ದಾಲ್ ಕಿಚಡಿ ಮಾಡಿರೋದ್ರಿಂದ ತುಂಬಾ ಬೇಗನೆ ಆಗುತ್ತೆ. ಈ ನವಣೆ ದಾಲ್ ಕಿಚಡಿ ಹೆಲ್ತಿ ಡಯಟ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ವೇಳೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.